ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಈಗಾಗಲೇ ನೀವು ಎಚ್ಚರಗೊಂಡು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯವನ್ನು ಅನುದಿನದ ಧ್ಯಾನದಲ್ಲಿ ಮತ್ತೊಂದು ಸಾರಿ ಧ್ಯಾನಿಸುವುದಕ್ಕಾಗಿ ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ನಿಮ್ಮಲ್ಲಿ ಕೆಲವರು ಆಸಕ್ತರಾಗಿ ಕೇಳ್ತಾ ಇದ್ದೀರಿ, ಆಶೀರ್ವದಿಸಲ್ಪಡ್ತಾ ಇದ್ದೀರೆಂದು ಸಹ ತಿಳಿಸಿದ್ದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ನೀವು ಇದುವರೆಗೂ ಒಂದು ಸಾರಿಯೂ ಕೂಡ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರತಿದಿನ ಯೂಟ್ಯೂಬ್ನಲ್ಲಿ ಲೈವ್ ಆಗಿ ವೀಕ್ಷಿಸುವ ನಿಮಗೆ ಆಶೀರ್ವಾದಕರವಾಗಿದೆ ಎಂದು ತಿಳಿಯಪಡಿಸದೇ ಇರುವುದಾದರೆ ದಯವಿಟ್ಟು ಈ ದಿನವೇ 8939731313 ನಂಬರ್ಗೆ ಒಂದು ಪ್ರೈಸ್ ರಿಪೋರ್ಟ್ ಆಗಲಿ, ಇಲ್ಲವೇ ಪ್ರೇಯರ್ ರಿಕ್ವೆಸ್ಟ್ ಆಗಲಿ, ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಉದಯದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಸಂತೋಷಕರವಾಗಿದ್ದೀರಾ? ಆನಂದಕರವಾಗಿದ್ದೀರಾ? ನೋಡಿ ಪ್ರಿಯರೇ, ನಾವು ನಮ್ಮ ಪರಿಸ್ಥಿತಿಗಳ ಮೇಲೆ ಆಧಾರಗೊಳ್ಳುವುದಾದರೆ, ಏನೆಲ್ಲ ನಮ್ಮ ಸುತ್ತಲೂ ನಡೆಯುತ್ತಾ ಇದೆಯೋ ಅದರ ಮೇಲೆ ಮನಸ್ಸಿಡೋದಾದರೆ, ನಾವು ಎದುರುಗೊಳ್ಳುವವುಗಳ ಮೇಲೆ ಮನಸ್ಸಿಡುವುದಾದರೆ ನಮಗೆ ಆನಂದ ಇರೋದೇ ಇಲ್ಲ, ಸಂತೋಷ ಉಂಟು ಮಾಡುವುದು ಯಾವುದೂ ಇಲ್ಲ ಈ ದಿನ. ನಿಜವೇ. ನಾವು ಇತರರಿಂದ ಆಶಿಸುವುದು ಒಂದಾಗಿರೋದಾದರೆ ನಾವು ಅವರ ಬಳಿಯಿಂದ ರಿಯಾಕ್ಷನ್ ಹೊಂದಿಕೊಳ್ಳುವಂತಹ ರಿಯಾಕ್ಷನ್ನೇ ಮತ್ತೊಂದಾಗಿರುತ್ತೆ. ನಾವು ಒಂದು ಅಂದುಕೊಂಡ್ರೆ ಅವರು ಇನ್ನೊಂದು ಅಂದುಕೊಳ್ಳುತ್ತಾರೆ. ನಾವು ಪ್ರೀತಿಸುವುದಾದರೆ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಾರೆ. ನಾವು ಅವರ ಮೇಲೆ ದಯೆ ತೋರಿಸುತ್ತಾ ಇದ್ರೆ ಅವರೇನೋ ಅದನ್ನು ಇನ್ನೊಂದು ರೀತಿ ತೆಗೆದುಕೊಳ್ತಾರೆ. ನೋಡಿ, ನಾವು ಮಾತಾಡುವ ಮಾತುಗಳು ಬಹಳಷ್ಟು ಸಾರಿ ಇತರರಿಗೆ ಅಭ್ಯಂತರಪಡಿಸ್ತವೆ. ಕೆಲವರೊಂದಿಗೆ ಮಾತಾಡ್ತಾ ಇದ್ರೆ ಮೂಡ್ ಆಫ್ ಆಗಿದ್ದಾರೆ ಅನ್ನುತ್ತಾರೆ. ಕೆಲವು ವಿಷಯಗಳು ನ್ಯೂಸಲ್ಲಿ ಕೇಳುವಾಗ, ಇಲ್ಲವೇ ಟಿವಿಯಲ್ಲಿ ನೋಡ್ತಿರುವುದಾದ್ರೆ, ಕೆಲವು ನ್ಯೂಸ್ ಕೇಳ್ತಾ ಇದ್ರೆ ಅಯ್ಯೋಯ್ಯೋ ಅನಿಸುತ್ತಾ ಇರುತ್ತೆ. ಒಂದು ವಿಧವಾದ ಭಯ ಕೂಡ ಉಂಟಾಗುತ್ತೆ. ಅದಕ್ಕಾಗಿಯೇ ನಮ್ಮ ಸುತ್ತಲೂ ಜರುಗುತ್ತಿರುವಂತಹ ವಿಪರೀತವಾದ ಪರಿಸ್ಥಿತಿಗಳ ಮೇರೆಗಾಗಲಿ, ಇಲ್ಲವೇ ಕೇಳುವ ಸಮಾಚಾರದ ಮೇರೆಗೋ, ಎದುರಿಸುತ್ತಿರುವ ಮನುಷ್ಯರ ಮೇರೆಗೋ ನಮ್ಮ ಭಕ್ತಿಯ ಸ್ಥಿತಿ, ನಮ್ಮ ಹೃದಯದ ಸ್ಥಿತಿ ಇರಲಾರದಂತೆ ದೇವರೊಂದಿಗೆ ಸಹವಾಸ ಮಾಡುವಂಥವರಾಗಿರೋದಾದರೆ, ಅಂದರೆ ಪರಿಸ್ಥಿತಿಗಳನ್ನು ದೇವರು ನೋಡಿದಂತೆ ನಾವು ನೋಡುವುದಾದರೆ, ಯೇಸು ರಿಯಾಕ್ಟ್ ಆಗಿದ್ದಂತೆಯೇ ನಾವು ರಿಯಾಕ್ಟ್ ಆಗುವುದಾದರೆ ಆನಂದ ಪಡುವವರಾಗಿರುತ್ತೇವೆ. ಕಷ್ಟಗಳು ಬರ್ತವೆ, ಅವು ಬಂದ ತಕ್ಷಣ ಕುಗ್ಗಿ ಹೋಗ್ತೇವೆ. ನಿಮ್ಮ ಜೀವಿತದಲ್ಲಿಯೂ ಸಹ ಕೆಲವರ ವಿಷಯದಲ್ಲಿ ನೀವು ನೋಡುವಾಗ, ಒಂದು ಆಕ್ಸಿಡೆಂಟ್ ಆಗುವಾಗ ಸಡನ್ ಆಗಿ ಸಾಯ್ತಾರೆ. ಈ ದಿನ ಹಾರ್ಟ್ ಅಟ್ಯಾಕ್ಸ್ ಬರುವಾಗ ಸಡನ್ ಆಗಿ ಸಾಯ್ತಾ ಇದ್ದಾರೆ. ಯವನಸ್ಥರೇ ಸಾಯ್ತಾ ಇದ್ದಾರೆ. ಅವರ ಎದುರುಗಡೆ ಎಷ್ಟೋ ದೊಡ್ಡ ಭವಿಷ್ಯ ಇದ್ದರೂ ಕೂಡ ಅವರು ಮಾಯವಾಗಿ ಹೋಗುವಂಥದ್ದನ್ನು ಕಾಣ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಕುಗ್ಗಿ ಹೋದವರಾಗಿ ಅಳ್ತಾ ಕೂತುಕೊಳ್ಳುವುದರಿಂದ ಯಾವ ಪ್ರಯೋಜನವಿಲ್ಲ. ನಾವು ದೇವರೊಂದಿಗೆ ಸಹವಾಸ ಮಾಡುವುದಾದರೆ, ಎಲ್ಲವೂ ಆತನ ಹತೋಟಿಯಲ್ಲಿವೆ ಎಂದು ಗುರುತಿಸುವುದಾದರೆ, ಏನೇ ಸಂಭವಿಸಿದರೂ ಸಹ ದೇವರಿಗೆ ಗೊತ್ತಾಗದಂತೆ ಸಂಭವಿಸಲ್ಲ. ಅದು ಪ್ರಪಂಚದಲ್ಲಾಗಿರಬಹುದು, ನಮ್ಮ ಬದುಕಿನಲ್ಲಾಗಿರಬಹುದು. ನಾನು ದೇವರ ಮಗನಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ಏನೇ ಜರುಗಿದರೂ ಸಹ ನಮ್ಮ ಮೇಲಿಗೋಸ್ಕರವೇ ಜರುಗುತ್ತದೆ. ಪ್ರಪಂಚದಲ್ಲಿ ಏನೇ ಜರುಗಿದರೂ ಸಹ ದೇವರ ಪ್ರಣಾಳಿಕೆಯಲ್ಲಿಯೇ ಜರುಗುತ್ತವೆ ಎನ್ನುವುದು ನಿಮ್ಮ ಮನಸ್ಸಲ್ಲಿ ದೃಢಪಡಿಸಿಕೊಳ್ಳಬೇಕು. ಹಬಕ್ಕುಕ್ಕು ಪುಸ್ತಕ 3ನೇ ಅಧ್ಯಾಯ 17ನೇ ವಚನ ಹೇಳುತ್ತೆ, ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದೇ ಹೋದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ಅದು ಇಲ್ಲದಿದ್ದರೂ, ಇದಿಲ್ಲದಿದ್ದರೂ ಎಂದು ಇಲ್ಲಿ ಭಕ್ತನು ಹೇಳ್ತಿದ್ದಾನಲ್ಲವೇ? ಹೌದಲ್ಲವೇ? ಅದು ಇಲ್ಲ, ಇದು ಇಲ್ಲ, ಅದು ಇಲ್ಲ, ಇದು ಇಲ್ಲ, ಬೆಳಗ್ಗೆಯಿಂದ ರಾತ್ರಿಯವರೆಗೂ ನಮ್ಮ ಬಾಯಿಂದ ಮಾತು ಬರ್ತಲೇ ಇರುತ್ತೆ ಅಲ್ಲವೇ? ನನ್ನ ಹತ್ರ ದುಡ್ಡಿಲ್ಲ, ಟೈಮ್ ಇಲ್ಲ, ಅಡಿಗೆಗಾಗಿ ಸಾಮಾನುಗಳಿಲ್ಲ, ಗ್ಯಾಸ್ ಸಿಲಿಂಡರ್ ಇಲ್ಲ, ಪೆಟ್ರೋಲ್ ಇಲ್ಲ. ಹೌದಲ್ಲವೇ? ಈ ರೀತಿ ಬಹಳಷ್ಟು ಕೊರತೆ ಕಾಣುತ್ತೇವಲ್ಲವೇ? ಆ ಕಾಲದಲ್ಲಿ ಗಿಡ ಮರಗಳ ಹಣ್ಣುಗಳ ಮೇಲೆ ಆಧಾರಗೊಳ್ತಾ ಇದ್ರು. ಆದರೆ ಈ ಕಾಲದಲ್ಲಿ ಸಂಬಳ ಬರದೇ ಇರುವಾಗ, ಪೆನ್ಷನ್ ಬರದೇ ಇರುವಾಗ, ನೋಡಿ, ಎಷ್ಟೋ ಜನ ಉದ್ಯೋಗ ಮಾಡ್ತಾ ಇದ್ರು ಕೂಡ ಅವರಿಗೆ ಸಂಬಳವಿಲ್ಲ. ಬಹಳ ತಡ ಮಾಡಿ ಸಂಬಳ ಸಿಗ್ತಾ ಇದೆ ಅಂತೆ. ಅಂದರೆ ಕರೆಕ್ಟಾಗಿ ಗ್ಯಾರಂಟಿಯಾಗಿ ಸಂಬಳ ಬರುತ್ತೆ ಎಂಬ ನಂಬಿಕೆ ಇಲ್ಲ. ಈ ತಿಂಗಳು ಬರಬೇಕಾದ ಸಂಬಳ ಕೈಗೆ ಸಿಗುತ್ತಾ ಇಲ್ಲ, ಬರಬೇಕಾದ ಪೆನ್ಷನ್ ದುಡ್ಡು ಬರ್ತಾ ಇಲ್ಲ, ಯಾವುದೇ ವಿಧವಾದ ಸಹಾಯ ನನಗೆ ದೊರಕುತ್ತಾ ಇಲ್ಲ, ನಮ್ಮ ಮಕ್ಕಳು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ಎಷ್ಟೋ ಜನರು ಈ ದಿನ ಕುಗ್ಗಿ ಹೋಗ್ತಿದ್ದಾರೆ. ಮಾತ್ರೆಗಳನ್ನು ಕೊಂಡುಕೊಳ್ಳಲು ಸಹ ದುಡ್ಡಿಲ್ಲ. ಹಾಸ್ಪಿಟಲ್ಗೆ ಹೋಗುವುದಕ್ಕಾಗಲಿ ಕರ್ಕೊಂಡು ಹೋಗೋದಕ್ಕಾಗಲಿ ಯಾರೂ ಜೊತೆ ಇಲ್ಲ. ನನಗೆ ಯಾರೂ ಇಲ್ಲ, ನನಗೆ ಯಾರೂ ಅರ್ಥ ಮಾಡಿಕೊಳ್ಳುತ್ತಾ ಇಲ್ಲ, ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ. ಇಷ್ಟೊಂದು ಬಾಧೆಯಲ್ಲಿ ನಾನಿದ್ರೂ ಸಹ, ನಾನು ಎಷ್ಟೋ ಅನಾರೋಗ್ಯದಲ್ಲಿದ್ದರೂ ಸಹ,
ನನ್ನ ಮಕ್ಕಳು ಇಷ್ಟೊಂದು ಶ್ರಮೆಯಲ್ಲಿದ್ದಾರೆ, ನನ್ನ ಕುಟುಂಬ ಈ ರೀತಿಯಾಗಿದ್ರೂ ಸಹ ಯಾರೂ ಇಲ್ಲ ಎಂದು ಹೇಳ್ತಾರೆ. ಹೀಗೆ ಎಷ್ಟೋ ವಿಷಯಗಳನ್ನು ಹೇಳ್ತಾ ಕೂತ್ಕೊಳ್ತಿದ್ದೇವೆ. ಆದರೆ ನೀವು ನಿಜವಾಗ್ಲೂ ಯೇಸು ನನ್ನೊಂದಿಗಿದ್ದಾರೆ ಎಂಬ ಮಾತನ್ನು ಎಂದಾದರೂ ಹೇಳಿದೀರಾ? ನನ್ನ ಹತ್ರ ದುಡ್ಡಿಲ್ಲ, ಆದರೆ ಯೇಸು ಇದ್ದಾರೆ. ನನಗೆ ರೋಗ ಇದೆ, ಆದರೂ ಯೇಸು ಇದ್ದಾರೆ. ನನಗೆ ಕಷ್ಟ ಬಂದಿವೆ, ಆದರೂ ಯೇಸು ಇದ್ದಾರೆ. ನನಗೆ ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ, ಆದರೂ ಯೇಸು ಇದ್ದಾರೆ. ಯಾರೂ ಸಹಾಯ ಮಾಡ್ತಾ ಇಲ್ಲ, ನನಗೆ ಯೇಸು ಇದ್ದಾರೆ. ನನಗೆಲ್ಲರೂ ಕೈ ಬಿಟ್ಟಿದ್ದಾರೆ, ಆದರೆ ಯೇಸು ಕೈ ಬಿಡಲಿಲ್ಲ ಎಂದು ಹೀಗೆ ಮೇಲಿಂದ ಮೇಲೆ ನೀವು ಯೇಸು ನಿಮ್ಮ ಸಂಗಡ ಇದ್ದಾರೆ ಎಂಬುದನ್ನು ನೆನಪು ಮಾಡಿಕೊಳ್ಳಿರಿ. ಆಗ ನೀವು ದುಃಖ ಪಡುವಂತಹ, ಕುಗ್ಗಿ ಹೋಗುವಂತಹ ಅವಶ್ಯಕತೆ ಇರಲ್ಲ. ಅದನ್ನೇ ವಾಕ್ಯ ಹೇಳುತ್ತದೆ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಲತೆಗಳು ಹಣ್ಣು ಕೊಡದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದಿದ್ದರೂ, ಹಿಂಡು ಹಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಆನಂದಿಸುವೆನು. ನಾನು ಇವೆಲ್ಲವುಗಳು ಇಲ್ಲದಿದ್ದರೂ ಸಹ ದೇವರಲ್ಲಿ ಆನಂದಿಸುತ್ತೇನೆ. ಇದು ಹೇಗೆ ಸಾಧ್ಯವಾಗುತ್ತೆ? ನನಗಿವೆಲ್ಲ ಇಲ್ಲ, ಆದರೂ ಕರ್ತನಿದ್ದಾರೆ. ಕರ್ತನಿದ್ರೆ ಎಲ್ಲವೂ ಇದ್ದಂತೆಯೇ. ಆತನು ನನಗೆ ಉಪವಾಸ ಬಿಡೋದಿಲ್ಲ, ನನಗೆ ಅನಾಥನಾಗಿ ಬಿಡೋದಿಲ್ಲ. ಆತನು ನನ್ನನ್ನು ಮರೆತು ಹೋಗುವುದಿಲ್ಲ. ಆತನು ನನಗೆ ಅನ್ಯಾಯ ಮಾಡುವುದಿಲ್ಲ. ಆತನು ನನಗೆ ತಳ್ಳಿ ಹಾಕೋದಿಲ್ಲ. ಯಾವತ್ತಿಗೂ ನೆನಪಿಟ್ಕೊಡ್ರಿ, ನೀವು ನಂಬಿದ ದೇವರು ಎಷ್ಟು ನಂಬಿಗಸ್ತನಾಗಿದ್ದಾನೆ ಎನ್ನುವುದು. ನೀವು ಎಷ್ಟು ಹೆಚ್ಚಾಗಿ ನೆನಪಿಟ್ಕೊಳ್ತೀರೋ, ನಿಮಗೆ ಎಷ್ಟೇ ಸಮಸ್ಯೆಗಳು, ಹೋರಾಟಗಳು ಇದ್ರೂ ಸಹ, ಎಷ್ಟೇ ನಷ್ಟ ಆದರೂ ಸಹ ಅಷ್ಟೇ ಹೆಚ್ಚಾಗಿ ಆದರಣೆಯಿಂದ ಮುಂದೆ ಸಾಗುತ್ತಾ ಇರ್ತೀರಿ. ನಾನು ಯೆಹೋವನಲ್ಲಿ ಆನಂದಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ನಾನು ಸಂತೋಷಿಸುವೆನು. ನನಗೆ ಆತನು ಕೊಟ್ಟ ರಕ್ಷಣೆಗಾಗಿ ನಾನು ಸಂತೋಷಿಸುತ್ತೇನೆ. ಏನಿಲ್ಲದಿದ್ರೆ ನನಗೇನು? ನನಗೆ ಮನೆಯಿಲ್ಲ, ನಮ್ಮ ಮನೆಯಲ್ಲಿ ಒಂದು ಟಿವಿ ಕೂಡ ಇಲ್ಲ ಎಂದು ಕೆಲವರು ಹೇಳ್ತಾರೆ. ನಮ್ಮ ಮನೆಯಲ್ಲಿ ಒಂದು ಸೋಫಾ ಇಲ್ಲ, ಯಾರಾದರೂ ಕೂತ್ಕೊಳ್ಳಲು ಬಂದ್ರೆ, ಇಲ್ಲವೇ ಕೂತ್ಕೊಳ್ಳುವುದಕ್ಕೆ ನಮ್ಮ ಮನೆಯಲ್ಲಿ ಇನ್ನು ಅದೂ ಇಲ್ಲ, ಇದೂ ಇಲ್ಲ ಎಂದು ಹೇಳ್ತಾ ಇರ್ತೇವೆ. ಆದರೆ ಯೇಸು ನಮಗಿದ್ದಾರೆ. ಆತನು ಕೊಟ್ಟ ರಕ್ಷಣೆ ಇದೆ. ಮನೆಗಳಿವೆ, ಬಂಗ್ಲಾಗಳಿವೆ. ನಿಮಗೆ ಗೊತ್ತಾ, ಇತ್ತೀಚೆಗೆ ಎಲಿಜಬೆತ್ ಮಹಾರಾಣಿ 96 ವರ್ಷ ಜೀವಿಸಿದ್ರು. ಎಂತಹ ವೈಭವದಿಂದ ಕೂಡಿದ ಜೀವಿತ ಆಗಿತ್ತು. ಎಷ್ಟೊಂದು ಆಸ್ತಿ ಅವರಿಗಿತ್ತು, ಎಷ್ಟೋ ದೊಡ್ಡ ಪದವಿ ಅವರಿಗಿತ್ತು, ಎಷ್ಟೋ ಗೌರವದಿಂದಲೂ ಆ ಪದವಿಯಿಂದಲೂ ಕೂಡಿದ ವ್ಯಕ್ತಿಯಾಗಿದ್ರು. ಎಲ್ಲವೂ ಅವರಿಗಿವೆ. ಆದರೂ ಮರಣ ಹೊಂದಬೇಕಾಯ್ತಲ್ಲವೇ? ಮರಣ ಹೊಂದಿದ ನಂತರ ಇರುವ ಜೀವಿತವೇ ಶಾಶ್ವತವಾದದಲ್ಲವೋ? ಆ ಎಲಿಜಬೆತ್ ರಾಣಿ ಹೇಳಿದ್ರಂತೆ, ಒಂದು ದಿನ ಕರ್ತನು ಬರುವಾಗ, ನಾನು ಬದುಕಿರುವಾಗಲೇ ಕ್ರಿಸ್ತನು ಬರುವುದಾದರೆ ನನ್ನ ಕಿರೀಟ ತೆಗೆದು ಆತನ ಪಾದದ ಬಳಿಯಲ್ಲಿ ಇಡುತ್ತೇನೆ ಅಂದಿದ್ರಂತೆ. ಇಷ್ಟೊಂದು ಉನ್ನತವಾದ ರೀತಿಯಲ್ಲಿ ಕಿರೀಟ ಕೊಟ್ಟಿರೋದು ದೇವರೇ ಎಂದು ನಂಬಿರುವಾಗ ಅವರು ಧನ್ಯರು. ಹಾಗೆಯೇ ನಮ್ಮ ಜೀವಿತವೂ ಕೂಡ ನೋಡಿ, ನಮಗೇನೆಲ್ಲ ಇವೆಯೋ ಅವು ದೇವರು ಕೊಟ್ಟದಾಗಿವೆ. ಏನೂ ಇಲ್ಲ ಎನ್ನುವುದರ ಕುರಿತು ಬಾಧೆ ಪಡುವುದರ ಬದಲಿಗೆ ನನಗೆ ಈ ರಕ್ಷಣೆ ಇದೆ, ನನಗೆ ಈ ಆರೋಗ್ಯವಿದೆ, ಬದುಕಿದ್ರೆ ಏನ್ ಬೇಕಾದರೂ ಮಾಡಬಹುದೆಂಬ ಗಾದೆ ಇದೆಯಲ್ಲವೇ? ಅಷ್ಟಕ್ಕೂ ನನಗೆ ಜೀವ ಇದೆಯಲ್ಲವೋ? ಎಷ್ಟೋ ಜನರಿಗೆ ಎಲ್ಲ ಇದ್ರೂ ಸಹ ಪ್ರಾಣ ಇಲ್ಲದವರಾಗಿದ್ದಾರಲ್ಲವೇ ಎಂದು ಹೇಳಿ ಕರ್ತನನ್ನು ಸ್ತುತಿಸಿರಿ. ಆತನು ನಿಮ್ಮನ್ನು ಉಪವಾಸ ಬಿಡಲ್ಲ, ನೀವು ಹಸುವೆಯಿಂದಿರಲು ಬಿಡೋದಿಲ್ಲ. ನಾನು ಯೆಹೋವನಲ್ಲಿ ಆನಂದಿಸುವೆನು, ನನ್ನ ರಕ್ಷಣೆಯ ಕರ್ತನಾದ ನನ್ನ ದೇವರಲ್ಲಿ ನಾನು ಸಂತೋಷಿಸುವೆನು. ನನ್ನ ಕರ್ತನಾದ ಯೆಹೋವನೇ ನನಗೆ ಬಲವು. ಆತನು ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಮಾಡುವನು. ಉನ್ನತ ಪ್ರದೇಶಗಳಲ್ಲಿ ಆತನು ನನ್ನನ್ನು ನಡೆಸುತ್ತಾನೆ. ಇತ್ತೀಚೆಗೆ ಹೇಳಿದೆನಲ್ಲವೇ, ಜಿಂಕೆಯ ಕಾಲುಗಳು ಸಣ್ಣದಾಗಿದ್ರೂ ಸಹ ಅವು ಶಿಖರಗಳನ್ನು ಕೂಡ ಹತ್ತುವಂಥವುಗಳಾಗಿರ್ತವೆ. ನಾನು ಗುಂಡಿಯೊಳಗೆ ಬೀಳದಂತೆ, ಕೆಸರಿನೊಳಗೆ ಸಿಕ್ಕಾಕೊಳ್ಳಲಾರದಂತೆ, ನಾನು ಉನ್ನತವಾದ ಸ್ಥಿತಿಗೆ ಹೋಗುವಂತೆ, ಚಿಕ್ಕಲ್ಲಿ ಸಿಕ್ಕಾಕೊಳ್ಳದಂತೆ ಕೃಪೆ ಅನುಗ್ರಹಿಸುವಂತಹ ದೇವರು ಶಕ್ತಿ ಆತನು ನಮಗೆ ಕೊಡ್ತಾನೆ. ಯಾಕೆಂದ್ರೆ ಆತನೇ ನಮ್ಮ ಬಲ ಆಗಿದ್ದಾನೆ. ಆತನು ನಮಗೆ ಬಲ ಕೊಡುತ್ತಾನೆ. ಈ ಶೋಧನೆಗಳಲ್ಲಿ, ಈ ಶ್ರಮೆಗಳಲ್ಲಿ ಆತನೇ ನನ್ನನ್ನು ಬಿಡಿಸುತ್ತಾನೆ ಎಂಬ ಆನಂದಕರವಾಗಿರಿ. ಅಳ್ತಾ ಕೂತ್ಕೊಳ್ಬೇಡ್ರಿ. ಪ್ರತಿಯೊಂದಕ್ಕೂ ಸಂತೋಷಕರವಾಗಿರಿ. ಟೇಕ್ ಇಟ್ ಈಸಿ ಎಂದು ಹೇಳ್ತಾರಲ್ಲವೇ? ಸ್ಪಿರಿಚುವಲ್ ಮ್ಯಾಟರ್ಸ್ಗಳಲ್ಲಿ ಮಾತ್ರ ನಾವು ಸೀರಿಯಸ್ ಆಗಿರಬೇಕು. ಒಂದು ಸುಳ್ಳೇನಾದರೂ ಆಡಿದೀರೋ, ಒಂದು ಅಪವಿತ್ರತೆಗೆ ಅವಕಾಶ ಕೊಟ್ಟಿದ್ದೀರೋ, ಆ ವಿಷಯಗಳಲ್ಲಿ ನೀವು ಪಶ್ಚಾತ್ತಾಪ ಪಡೀರಿ. ಅದು ದೈವ ಚಿತ್ತಾನುಸಾರವಾದ ದುಃಖವಾಗಿರುತ್ತೆ. ದೈವ ಚಿತ್ತಾನುಸಾರವಾದ ದುಃಖವು ರಕ್ಷಣೆಯನ್ನುಂಟು ಮಾಡುವ ಮಾನಸಾಂತರ ತರುತ್ತೆ. ಅದು ನಿಜವಾದ ಸಂತೋಷ ನಮಗೆ ಕೊಡುತ್ತದೆ. ಈ ಲೋಕ ಸಂಬಂಧವಾದ ದುಃಖ ನಮಗೆ ಮರಣವನ್ನುಂಟು ಮಾಡುತ್ತದೆ. ಅದು ಇಲ್ವಲ್ಲ, ಇದು ಇಲ್ವಲ್ಲ, ಅದು ಇಲ್ವಲ್ಲ, ಇದು ಇಲ್ವಲ್ಲ, ಸಿಂಪತಿಯಿಂದ ನೀವು ಅಳುತ್ತಾ ಚಿಂತಿಸುತ್ತಾ ಕೂತ್ಕೊಳ್ಳುವುದಾದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಿಮ್ಮಲ್ಲಿರುವ ಪ್ರಯೋಜನವಾದವುಗಳು ಹಾಳು ಮಾಡುತ್ತದೆ. ಅದರ ಬದಲಿಗೆ ದೇವರಲ್ಲಿ ನೀವು ಸಂತೋಷ ಪಡೀರಿ. ಪರಿಸ್ಥಿತಿಗಳ ಮೇಲೆ ನೀವು ದೃಷ್ಟಿ ಇಡದೆ ಪ್ರಭುವಿನ ಮೇಲೆ ದೃಷ್ಟಿ ಇಡೀರಿ. ಬರಗಾಲದಲ್ಲಿಯೂ ಆತನು ಅದ್ಭುತ ಮಾಡುವಾತನಾಗಿದ್ದಾನೆ.
ಕಷ್ಟಗಳಲ್ಲಿ ಕೂಡ ಜಯ ಕೊಡುವಾತನಾಗಿದ್ದಾರೆ. ಬಲಹೀನತೆಯನ್ನು ಬಲವನ್ನಾಗಿ ಮಾರ್ಪಡಿಸುವ ನಮ್ಮ ದೇವರಾಗಿದ್ದಾರೆ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಹಬಕ್ಕೂಕನು ಹೇಳ್ತಿದ್ದಾನೆ, ನನಗೇನಿದ್ರೂ ಇಲ್ಲದಿದ್ರೂ ನಾನು ದೇವರನ್ನೇ ಸ್ತುತಿಸುತ್ತೇನೆ. ಪರಿಸ್ಥಿತಿಗಳು ಹೇಗಿದ್ರೂ ಸಹ ನಾನು ನನ್ನ ದೇವರಲ್ಲಿ ಸಂತೋಷಿಸುತ್ತೇನೆ. ಈ ದಿನ ಇದನ್ನು ನಿಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳಿರಿ. ಈ ಲೋಕದಲ್ಲಿ ನಾವು ಮುಂದೆ ಸಾಗುತ್ತಾ ಇರುವಾಗ ಕೊರತೆಗಳು, ಕಷ್ಟಗಳು ಇದ್ದೇ ಇರುತ್ತವೆ. ಆದರೆ ಕರ್ತನು ನಮ್ಮೊಂದಿಗಿರುವಾಗ ಅವೆಲ್ಲ ತೀರಿಸಲ್ಪಡ್ತವೆ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆಯನು, ಯಾಕೆಂದರೆ ನನ್ನ ಕುರುಬನು ನನ್ನನ್ನು ನೋಡಿಕೊಳ್ತಾನೆ. ಆತನು ಹಸಿರು ಹುಲ್ಲುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ಹಸಿರು ಹುಲ್ಲುಗಾವಲುಗಳಲ್ಲಿ ತಂಗಿಸುತ್ತಾನೆ ಅನ್ನುವಾಗ ಇಸ್ರಾಯೇಲ್ ದೇಶದಲ್ಲಿ ನೋಡುವುದಾದರೆ ಎಲ್ಲೆಡೆ ಮರಳು ಕಾಡು ಇರುತ್ತೆ, ಆದರೆ ಅಲ್ಲಲ್ಲಿ ಮಾತ್ರವೇ ಹಚ್ಚ ಹಸಿರಾದ ಬುಷ್ಗಳು ಇರ್ತವೆ. ಅಂದರೆ ಅವು ಎಲ್ಲಿವೆ ಎಂಬುದಾಗಿ ಕುರಿಗಳು ತಮ್ಮಷ್ಟಕ್ಕೆ ತಾವು ಹುಡುಕಲಿಕ್ಕಾಗಲ್ಲ. ಕುರುಬನು ಅವುಗಳನ್ನು ಅಲ್ಲಿಗೆ ನಡೆಸುತ್ತಾನೆ. ಹಾಗೆಯೇ ಆತನು ನನ್ನನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಅಷ್ಟಕ್ಕೂ ಈಗಲೂ ಸಹ ಇಸ್ರಾಯೇಲ್ ದೇಶಕ್ಕೆ ನಾವು ಹೋಗಿ ಒಂದು ವೇಳೆ ನೋಡುವುದಾದರೆ ನಮ್ಮಂತೆ ಪ್ರವಹರಿಸುವ ನೀರು ಕಾಣಿಸೋದಿಲ್ಲ. ಆದರೆ ಆಯಾ ಸ್ಥಳಗಳಲ್ಲಿ ನೀರು ಕಾಲುವೆಯ ಹಾಗೆ ಅಲ್ಪ ಸ್ವಲ್ಪ ಕಾಲುವೆಯಂತೆ ಇರುತ್ತೆ, ಅವುಗಳ ಬಳಿಗೆ ನಡೆಸುತ್ತೇನೆ ಅನ್ನುತ್ತಾರೆ. ಸಾಧಾರಣವಾಗಿ ನೋಡುವುದಾದರೆ ಮರಳು ಕಾಡು ಇರುತ್ತೆ, ಆದರೆ ಹಸಿರು ಹುಲ್ಲುಗಾವಲು ಎಲ್ಲಿದೆ ಎಂದು ಕರ್ತನಿಗೆ ಗೊತ್ತು. ಸಾಧಾರಣವಾಗಿ ನೋಡುವುದಾದರೆ ನೀರಿಲ್ಲದ ಪರಿಸ್ಥಿತಿ ಇರುತ್ತೆ, ಆದರೆ ನೀರು ಎಲ್ಲಿದೆ ಎಂದು ಕರ್ತನಿಗೆ ಗೊತ್ತು, ಅಲ್ಲಿಗೆ ನಡೆಸುತ್ತಾರೆ. ನೀವು ಕರ್ತನಲ್ಲಿ ನಂಬಿಕೆ ಇಡಿರಿ. ಎಂತಹದೇ ಪರಿಸ್ಥಿತಿಯಲ್ಲಿ ಏನೇ ಇದ್ರೂ ಸಹ ದೇವರು ನಿಮಗೆ ಬೇಕಾಗಿರುವುದನ್ನು ನಿಮಗೆ ಕೊಡ್ತೇನೆ ಅಂದಿದ್ದಾರೆ. ಅಂಧಕಾರ ಸ್ಥಳಗಳಲ್ಲಿ ಅಡಗಿಸಲ್ಪಟ್ಟ ನಿಧಿ ನಿಮಗೆ ಕೊಡ್ತೇನೆ ಅಂದಿದ್ದಾರೆ. ಹಾಗಾಗಿ ಈ ದಿನಮಾನಗಳಲ್ಲಿ, ಕಷ್ಟಕರವಾದ ದಿನಮಾನಗಳಲ್ಲಿ ನಾವು ಕುಗ್ಗಿ ಹೋಗಲಾರದಂತೆ ಬಲವಾಗಿ ಕರ್ತನಿಗೋಸ್ಕರ ಆನಂದಕರವಾಗಿ ಜೀವಿಸಬೇಕಾದರೆ ನಮ್ಮ ಗುರಿ ಯೇಸುವಿನ ಮೇಲಿಡೋಣ. ಸುತ್ತಲೂ ಇರುವ ಪರಿಸ್ಥಿತಿಯನ್ನು ನೋಡಿ ಕುಗ್ಗಿ ಹೋಗಬಾರದು. ಯೇಸುವಿನ ಕಡೆಗೆ ನೋಡುತ್ತಾ ಮುಂದೆ ಸಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ಒಂದು ಸಾರಿ ನೋಡಿರಿ ದೇವರೇ. ನಮ್ಮ ಸಂತೋಷ ಹಾಳು ಮಾಡುವಂತಹ ಪ್ರತಿ ವಿಧವಾದ ಸೈತಾನನ ಶಕ್ತಿಯನ್ನು, ಪ್ರತಿ ವಿಧವಾದ ಪರಿಸ್ಥಿತಿಯ ಪ್ರಭಾವಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮ ಸಂಗಡ ಇರುವಂತಹ ನೀವು ನಮ್ಮ ಕೈ ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ ಎಂದು ಹೇಳಿದಿರಲ್ಲವೇ. ಪರಿಸ್ಥಿತಿಗಳು ಏನಾದರೂ ಸಹ ನಮ್ಮೆಲ್ಲರನ್ನು ಕಾಪಾಡುವಂತಹ ದೇವರಾಗಿದ್ದೀರೆಂದು, ಬಂಡೆಯೊಳಗಿಂದ ನೀರನ್ನೇ ಬರಮಾಡಿದಂತಹ ದೇವರೆಂದು, ಆಕಾಶದಿಂದ ಮನ್ನ ಸುರಿಸಿದ ದೇವರಾಗಿದ್ದೀರೆಂದು, ನಿನ್ನೆ ಇದ್ದಂತೆ ಈ ಹೊತ್ತು ನಿತ್ಯ ನಿರಂತರಕ್ಕೂ ಒಂದೇ ರೀತಿಯಾಗಿದ್ದೀರೆಂದು ನಂಬಿ ಈ ದಿನ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವಂಥವರು, ಬೆಳೆಯುತ್ತಾ ಇಲ್ವಲ್ಲ, ಸಂಬಳ ಬಂದಿಲ್ವಲ್ಲ, ಸಂಬಳ ಕೈಗೆ ಸೇರಿಲ್ವಲ್ಲ ಎಂದು ಯಾವ ವಿಷಯದಲ್ಲಿ ಯಾರ್ಯಾರು ಕುಗ್ಗಿ ಹೋಗುತ್ತಾ ಇದ್ದಾರೋ ಅದಕ್ಕೋಸ್ಕರವಾಗಿ ದೇವರೇ ಅವರು ನಿಮಗೆ ಮೊರೆಯಿಡುವಂತೆ ಸಹಾಯ ಮಾಡಿರಿ. ಕುಗ್ಗಿ ಹೋಗುವುದರ ಬದಲಿಗೆ ನನ್ನ ಕರ್ತನು ನನ್ನ ಸಂಗಡ ಇದ್ದಾನೆ, ಆತನು ನನಗೆ ಬಲಪಡಿಸುತ್ತಾನೆ, ನನ್ನ ಹಸಿವೆ ತೀರಿಸುತ್ತಾನೆ, ನನ್ನ ಅವಶ್ಯಕತೆಗಳನ್ನು ತೀರಿಸುತ್ತಾರೆ, ನನ್ನನ್ನು ಆಧರಿಸುತ್ತಾರೆ ಎಂಬ ನಂಬಿಕೆಯನ್ನುಂಟು ಮಾಡಿರಿ. ಯಾರ್ಯಾರು ನಾನಾ ವಿಧವಾದ ಸಂಕಟಗಳ ನಿಮಿತ್ತ, ಗತಕಾಲದ ವಿಪತ್ತಿನ ನಿಮಿತ್ತ ತಮಗಿರುವ ಸಮಸ್ತವನ್ನು ಕಳೆದುಕೊಂಡಿದ್ದಾರೋ ಅಂಥವರನ್ನು ದಯತೋರಿಸಿರಿ. ಅಂಥವರು ತಿರುಗಿ ಅವುಗಳನ್ನೆಲ್ಲ ಹೊಂದಿಕೊಳ್ಳುವಂತೆ ನಿಮ್ಮ ಆಶೀರ್ವಾದ ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಇತರ ದೇಶದಿಂದ ನೀವು ವೀಕ್ಷಿಸುತ್ತಾ ಇರೋದಾದ್ರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕೂಡ ವಾಟ್ಸಪ್ ಮುಖಾಂತರ ಕಳಿಸಿಕೊಡಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಹೆಸರು, ಊರನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಟೈಪ್ ಮಾಡುವುದನ್ನು ಮರೆಯಬೇಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.